ಅದೊಂದು ಬುದ್ಧಿಮಂದ ಮಕ್ಕಳ ಶಾಲೆ, ವಸತಿಯುತ ಶಾಲೆ ಅದು. ಆ ಶಾಲೆಯಲ್ಲಿ ಮಂದಮತಿ ಬಾಲಕನ ಮೇಲೆ ಹಲ್ಲೆ ನಡೆದಿದೆ. ಬಾಗಲಕೋಟೆಯಲ್ಲಿರುವಂತಹ ದಿವ್ಯ ಜ್ಯೋತಿ ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ವಿಶೇಷ ಚೇತನರ ವಸತಿ ಶಾಲೆಗೆ ಈಗ ನ್ಯಾಯಾಧೀಶರು ಬಂದಿದ್ದಾರೆ. ಬಾಗಲಕೋಟೆಯ ಮಂದಮತಿ ಬಾಲಕನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದೇ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ ನ್ಯಾಯಾಧೀಶರು. ನ್ಯಾಯಾಧೀಶರಾದ ಮುರುಗೇಂದ್ರ ತುಬಾಕಿ ಭೇಟಿಯನ್ನು ಕೊಟ್ಟಿದ್ದಾರೆ. ವಸತಿ ಶಾಲೆಗೆ ಭೇಟಿಯನ್ನು ಮಾಡಿದ್ದಾರೆ, ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಗಂಭೀರ ಪ್ರಕರಣ ಅಂತ ಹೇಳಿ ಅಲ್ಲಿನ ಜಿಲ್ಲಾಡಳಿತವು ಕೂಡ ತೆಗೆದುಕೊಂಡಿದೆ. ಪೊಲೀಸರು ಕೂಡ ಅದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಮಾತ್ರವಲ್ಲದೆ ಸಚಿವರು ಕೂಡ ಕ್ರಮವನ್ನು ವಹಿಸ್ತೇವೆ ಅಂತ ಹೇಳಿದ್ದಾರೆ. ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹೇಳಿದ್ದಾರೆ. ಈಗಾಗಲೇ ಅವರನ್ನು ಕೆಲವಷ್ಟು ಮಕ್ಕಳನ್ನು ಕರೆದುಕೊಂಡು ಹೋಗಿದ್ದಾರೆ. ನೋಡ್ತಾ ಇದ್ದೀರಿ, ನ್ಯಾಯಾಧೀಶರು ಬಂದಿದ್ದಾರೆ. ಅದೇ ದಿವ್ಯಜ್ಯೋತಿ ಬುದ್ಧಿಮಾಂದ್ಯ ವಸತಿ ಶಾಲೆಗೆ ನ್ಯಾಯಾಧೀಶರು ಭೇಟಿ ಕೊಟ್ಟಿದ್ದಾರೆ. ಆಗಿರುವ ಘಟನೆಯನ್ನು ಮಾಹಿತಿಯನ್ನು ಪಡೆದುಕೊಂಡ ನಂತರದಲ್ಲಿ ಈಗ ಖುದ್ದಾಗಿ ನ್ಯಾಯಾಧೀಶರೇ ಬಂದಿದ್ದಾರೆ. ಇದೊಂದು ಗಂಭೀರ ಪ್ರಕರಣವಾಗಿರೋದ್ರಿಂದ ನ್ಯಾಯಾಧೀಶರು ಪರಿಶೀಲನೆಗೆ ಹೊರಟಿದ್ದಾರೆ. ಪೊಲೀಸರಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಪೊಲೀಸರು ವಿವರವನ್ನು ನೀಡ್ತಾ ಇದ್ದಾರೆ. ಘಟನೆ ಹೇಗೆ ನಡೀತು ಅನ್ನೋದನ್ನು, ಘಟನೆಗೆ ಪ್ರಮುಖವಾಗಿ ಹೇಗೆ ಕಾರಣವಾಯಿತು ಅನ್ನೋದನ್ನು ಕೂಡ. ಯಾಕಂತ ಹೇಳಿದ್ರೆ ಒಂದು ಬುದ್ಧಿಮಾಂದ್ಯ ಮಗುವಿನ ಮೇಲೆ ಅಮಾನವೀಯ ವರ್ತನೆ, ಕ್ರೌರ್ಯ, ರಾಕ್ಷಸೀತನ, ಬೆಲ್ಟಿನಿಂದ ಹೊಡೆಯೋದು, ಖಾರದ ಪುಡಿ ಹೆರಚೋದು, ಹೀಗೆ ಚಿತ್ರ ವಿಚಿತ್ರ ರೀತಿಯಲ್ಲಿ ಹಿಂಸೆ ಮಾಡಿದ್ದಾರಲ್ಲ, ಇದು ನೋಡಿದವರು ನಿಜಕ್ಕೂ ಕೂಡ ಇಂಥ ಇವನೊಬ್ಬ ಮನುಷ್ಯನ, ಆಕೆಯೂ ಕೂಡ ಮನುಷ್ಯರ, ಇಂಥದ್ದೊಂದು ಅಮಾನವೀಯ ಪೈಶಾಚಿಕ ಕೃತ್ಯವನ್ನು ಎಸಗಬಹುದಾ? ನಿಜಕ್ಕೂ ಕೂಡ ಇದು ಇಡೀ ಘಟನೆ ನೋಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಶಾಕ್ ಆಗುತ್ತೆ. ಹೀಗಾಗಿ ಖುದ್ದಾಗಿ ನ್ಯಾಯಾಧೀಶರು ಬಂದಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ, ಮಕ್ಕಳನ್ನು ವಿಚಾರಣೆ ಮಾಡಿದ್ದಾರೆ. ಕೆಲವಷ್ಟು ಮಕ್ಕಳಿಂದಲೂ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ, ಅಲ್ಲಿನ ಶಾಲೆಯ ಸಿಬ್ಬಂದಿಯಿಂದಲೂ ಕೂಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ವರದಿಗಾರ. ನೋಡೋಣ. ವಿಶೇಷ ಚೇತನ ಬುದ್ಧಿಮಾಂದ್ಯಮರ ಮೇಲೆ ಏನು ಬಾಲಕನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಾಧೀಶರು ಕೂಡ ಭೇಟಿಯಾಗಿರುವಂತದ್ದು. ನಾನೀಗ ನವನಗರದ 54ನೇ ಸೆಕ್ಟರ್ನಲ್ಲಿರುವಂತದ್ದು ಏನು ದಿವ್ಯ ಜ್ಯೋತಿ ಬುದ್ಧಿಮಾಂದ್ಯರ ವಿಶೇಷ ಮಕ್ಕಳ ವಸತಿ ಶಾಲೆ ಏನಿದೆ, ಈ ವಸತಿ ಶಾಲೆಗೆ ಕೂಡ ಈಗಾಗಲೇ ಸ್ಥಳ ಮಜೂರು ಮಾಡ್ಲಿಕ್ಕೆ ಪೊಲೀಸರು ಕೂಡ ಬಂದಿರುವಂತದ್ದು. ಸದ್ಯ ಇಲ್ಲಿ ನ್ಯಾಯಾಧೀಶರು ಕೂಡ ಭೇಟಿಯಾಗಿರುವಂತದ್ದು. ಅಂದ್ರೆ ಏನು ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂದ್ರೆ ಈ ಹಿಂದೆ ಕೂಡ ಆ ಮಗುವಿನ ಮೇಲೆ ಯಾವ ರೀತಿಯಾಗಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ರು, ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಒಂದು ಫೈಟ್ ಮತ್ತು ಅಲ್ಲಿರ್ತಕ್ಕಂಥ ಬಾಟಲ್ ಸೇರಿ ಅವು ಆ ಮಗುವಿನ ಮೇಲೆ ಬಹಳಷ್ಟು ಹೇಟಗಳನ್ನ ಹಾಕಿ ಕಾರ್ಪುಡಿ ಎರಚಿ ಆ ಮಗುವಿನ ಮೇಲೆ ಹಲ್ಲೆ ಮಾಡಿರುವಂತಹ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಥಳ ಮಜೂರು ಮಾಡ್ಲಿಕ್ಕೆ ಕೂಡ ಪೊಲೀಸರು ನೇತೃತ್ವ ಒಂದು ತಂಡ ಕೂಡ ಬಂದಿರುವಂತದ್ದು, ಆರೋಪಿಗಳನ್ನ ಕೂಡ ಕರೆದುಕೊಂಡು ಬಂದಿರುವಂತದ್ದು. ಸದ್ಯ ಡಿವೈಎಸ್ಪಿ ಗಜಾನನ್ ಸುತಾರ್ ನೇತೃತ್ವದಲ್ಲಿ ಸ್ಥಳ ಮಜೂರು ಮಾಡ್ಲಿಕ್ಕೆ ಕೂಡ ಈಗಾಗಲೇ ಅವರನ್ನ ಕರೆದುಕೊಂಡು ಸ್ಥಳ ಮಜೂರು ಮಾಡ್ಲಿಕ್ಕೆ ಕರೆದುಕೊಂಡು ಬಂದಿರುವಂತದ್ದು. ಒಟ್ಟಾರೆಯಾಗಿ ಈಗಾಗಲೇ ನ್ಯಾಯಾಧೀಶರು ಕೂಡ ಸ್ಥಳ ಮಜೂರು ಮಾಡಿದಂತ ಸಂದರ್ಭದಲ್ಲೇ ಬುದ್ಧಿಮಾಂದರ ಒಂದು ಶಾಲೆಗೆ ಕೂಡ ಈಗ ಭೇಟಿಯನ್ನ ಕೊಟ್ಟಿರುವಂತದ್ದು. ದಿವ್ಯ ಜ್ಯೋತಿಯ ಏನು ವಿಶೇಷ ಚೇತನ ಮಕ್ಕಳ ವಸತಿ ಶಾಲೆ ಏನಿದೆ, ಅಲ್ಲಿ ಮಕ್ಕಳ ಜೊತೆಗೆ ಅಲ್ಲಿಯ ಅಧಿಕಾರಿಗಳು ಕೂಡ ಭೇಟಿಯಾಗಿರುವಂತದ್ದು. ಅಂದ್ರೆ ಜೆಎನ್ಸಿ ನ್ಯಾಯಾಲಯದ ಪ್ರಧಾನ ದಿವಾನಿ ಆಗಿರ್ತಕ್ಕಂಥ ನ್ಯಾಯಾಧೀಶರು ಮುರುಗೇಂದ್ರ ತುಬಾಕಿ ಸರ್ ಕೂಡ ಭೇಟಿಯಾಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಯಾರ್ಯಾರಿಗೆ ಸಂಬಂಧಪಟ್ಟಂತೆ ಏನು ಇಲಾಖೆಯ ಸಂಬಂಧಪಟ್ಟಂತೆ ಅಧಿಕಾರಿಗಳು ಬಂದಿದ್ದಾರೆ ಎಲ್ಲವನ್ನ ಕೂಡ ಚರ್ಚೆಯನ್ನ ಮಾಡಿ ಇವರ ಮೇಲೆ ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ಬೇಕು ಮತ್ತು ಕಾನೂನು ರೀತಿ ಈಗಾಗಲೇ 4 ಜನರ ಮೇಲೆ FIR ಕೂಡ ದಾಖಲಾಗಿರುವಂತದ್ದು. FIR ಉಲ್ಲೇಖನಲ್ಲಿ ಸುಮಾರು ಅಂದ್ರೆ 4 ಜನರು ಅಂದ್ರೆ ಅಕ್ಷಯ್ ಆಗಿರ್ಬೋದು, ಅಕ್ಷಯನ ಪತ್ನಿ ಆನಂದಿ ಅಂತಕ್ಕಂಥ ಮಹಿಳೆ ಏನಿದ್ದಾಳೆ, ಆ ಕಾರ್ಪುಡಿ ಎರಚಿ ಆ ಮಗುವಿನ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ಹೀಗಾಗಿ ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ 7 ವರ್ಷದಿಂದ ಅನಧಿಕೃತವಾಗಿ ಏನು ಬುದ್ಧಿಮಾಂದ್ಯರ ವಿಶೇಷ ಚೇತನ ಶಾಲೆ, ಈ ವಸತಿ ಶಾಲೆ ಇತ್ತು, ಇದು ಅಧಿಕಾರಿಗಳು ಈಗಾಗಲೇ ಬಂದ್ ಮಾಡಿ ಆ ಮಕ್ಕಳ ಪೋಷಕರನ್ನು ಕೂಡ ಕರೆದೊಯ್ಯಲಿಕ್ಕೆ ಅವರನ್ನ ಕರೆದುಕೊಂಡು ಅವರ ಮಕ್ಕಳನ್ನ ಒಪ್ಪಿಸುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಮಾನವೀಯ ಕೃತ್ಯಕ್ಕೆ ಸರ್ಕಾರಕ್ಕೆ ಇಲ್ಲಿ ಸಾರ್ವಜನಿಕರು ಒಂದು ಹಿಡಿಶಾಪವನ್ನು ಹಾಕುವಂತ ಕೆಲಸಕ್ಕೂ ಕೂಡ ಸಾರ್ವಜನಿಕರು ಮುಂದಾಗಿರುವಂತದ್ದು. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ, TV5.